ಸ್ವೀಟ್ ಪೊಟ್ಯಾಟೊ ರೋಟಿ ಇವತ್ತಿನ ರೆಸಿಪಿ. ಚಪಾತಿ ಅಂತ ಸಹ ಹೇಳಬಹುದು. ಗೆಣಸನ್ನು ಸ್ಟೀಮ್ ಮಾಡಿ ಮತ್ತು ಅದಕ್ಕೆ ಕೆಲವೆಲ್ಲ ಸಾಮಗ್ರಿ ಹಾಕಿ ಮಾಡಿದಂತಹ ರೊಟ್ಟಿ ತುಂಬ ರುಚಿಯಾಗಿರುತ್ತದೆ ಇದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ತುಂಬ ಮೃದುವಾದ ಚಪಾತಿಯನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇದು ನೋಡಿ, ನಾನು ಒಂದು 10 ಪೀಸಿನಷ್ಟಿದೆ, ಅದನ್ನು ಸ್ಟೀಮ್ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ಸಾಫ್ಟ್ ಆಗುವವರೆಗೆ ಸ್ಟೀಮ್ ಬೇಯಿಸಿದ್ರಾಯಿತು. ಇದು ಬೇಗ ಬೇಯ್ತದೆ. ರೌಂಡಾಗಿ ಕಟ್ ಮಾಡಿ, ಇಡೀ ಬೇಯಿಸಲಿಲ್ಲ ನಾನು, ರೌಂಡಾಗಿ ಕಟ್ ಮಾಡಿದ್ದನ್ನು ಬೇಯಲಿಕ್ಕಿಟ್ಟೆ, ಬೇಗ ಬೇಯ್ತದೆ ಅಂತ. ಇದನ್ನು ನೋಡಿ ಈ ರೀತಿ ಮ್ಯಾಶ್ ಮಾಡಬೇಕು. ಎಲ್ಲವನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ್ದೇನೆ. ಇದಕ್ಕೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಫ್ಲೇಕ್ಸ್ ನಾನು 1 ಟೀ ಸ್ಪೂನ್ ಹಾಕಿದ್ದೇನೆ, 1 ಟೀ ಸ್ಪೂನ್ ಜೀರಿಗೆ, ಉಪ್ಪು, ಅರ್ಧ ಟೀ ಸ್ಪೂನ್ ಅರಸಿನ, ಮತ್ತು ಒಂದು 1/4 ಟೀ ಸ್ಪೂನಷ್ಟು ಓಂಕಾಳು, ಮತ್ತು ಸಣ್ಣಗೆ ಹೆಚ್ಚಿದ 1 ಟೀ ಸ್ಪೂನ್ನಷ್ಟು ಶುಂಠಿ, ಅದರ ಜೊತೆ ಕೊತ್ತಂಬರಿ ಸೊಪ್ಪು ಒಂದು 3 ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ. 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ, ಯಾವುದೇ ಎಣ್ಣೆ ಹಾಕ್ಕೊಳ್ಬೋದು. ಒಂದು ಅರ್ಧ ಲಿಂಬೆ ರಸ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ನಾವು ಈ ರೀತಿ. ಸಿಹಿ ಗೆಣಸಿಗೆಲ್ಲ ಖಾರ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕು ನೋಡಿ, ಅದಕ್ಕೋಸ್ಕರ. ಈಗ ಗೋಧಿ ಹಿಟ್ಟು ಒಂದು 2 ರಿಂದ 2.5 ಕಪ್ಪಿನಷ್ಟು ಹಾಕ್ಕೊಳ್ಬೋದು. ಅದು ನಾವು ನೋಡಿ ಹಾಕ್ಕೊಳ್ಬೇಕಾಗ್ತದೆ. ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಇದೇ ರೀತಿ ಚಪಾತಿ ನಾದೋ ಹಾಗೆ ಅಂಟು ಮಾಡಿದ್ರಾಯ್ತು. ಇದನ್ನು ಸಹ ಒಂದು ಸಲ ಮಾತ್ರ ಈ ರೀತಿ ಗೋಧಿ ಹಿಟ್ಟಿನ ಜೊತೆ ಸಿಹಿ ಗೆಣಸು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಒಂದು ಸಲ ಮಾಡಿಕೊಳ್ಬೇಕು. ನಂತರ ನೀರು ಬೇಕಿದ್ದರೆ ನೀರು ಹಾಕಿ ಇದನ್ನು ಅಂಟು ಮಾಡಬೇಕು. ಮಾಡಿ ಒಂದು 5-10 ನಿಮಿಷ ಇಟ್ಟರೆ ಸಾಕು. ಜಾಸ್ತಿ ಏನು ಹೊತ್ತು ಇಡಬೇಕಾಗಿಲ್ಲ ನೋಡಿ. ತುಂಬ ಸಾಫ್ಟಾಗಿ ಬರ್ತದೆ ಈ ರೋಟಿ. ಸಾಫ್ಟಾಗಿದೆ ನೋಡಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ನಾನು ಇದನ್ನೊಂದು 5 ನಿಮಿಷ ಪಕ್ಕಕ್ಕಿಟ್ಟು ಚಟ್ನಿಗೊಂದು ರೆಡಿ ಮಾಡ್ತೇನೆ. ಯಾವುದೇ ಚಟ್ನಿ ಜೊತೆ ತಿನ್ನಲಿಕ್ಕೆ ಇದು ಒಳ್ಳೆಯದಾಗ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ನಾವು ಗೆಣಸು ಹಾಕಿ ಮಾಡಿದ್ದೇವೆ ಅಂತ ಗೊತ್ತೇ ಆಗೋದಿಲ್ಲ. ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತ ಗೊತ್ತಾಗೋದಿಲ್ಲ ಇದರಲ್ಲಿ ಏನು ಹಾಕಿದ್ದೇವೆ ಅಂತ ನೋಡಿ. ಇದೇ ರೀತಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇವಾಗ ಚಪಾತಿ ಲಟ್ಟಿಸೋ ಹಾಗೆಯೇ ಲಟ್ಟಿಸಿದ್ರಾಯಿತು. ಇದು ನಾನು ಡಬಲ್ ಲೇಯರಲ್ಲಿ ಮಾಡಲಿಲ್ಲ, ಸಿಂಗಲ್ ರೋಟಿ ಲಟ್ಟಿಸಿ ಮಾಡಿದ್ದಿದ್ದು ನೋಡಿ. ತೆಳುವಾದ್ರೆ ಆಯ್ತಿದು, ತುಂಬ ದಪ್ಪ ಇಡಬೇಕಾಗಿಲ್ಲ. ಎಷ್ಟು ತೆಳು ಮಾಡಿದರೂ ಸಾಫ್ಟಾಗಿರ್ತದೆ ಇದು ನೋಡಿ. ತುಂಬ ತೆಳುವಾಗಿ ಲಟ್ಟಿಸಿದ್ದೇನೆ ನಾನು, ದಪ್ಪ ಮಾಡಬೇಕಾಗಿಲ್ಲ ಇದನ್ನು. ಇದು ಗೆಣಸನ್ನು ನಾವು ಸ್ಟೀಮ್ ಮಾಡಿದ್ರಿಂದ ತುಂಬ ಸಾಫ್ಟಾಗಿ ಬರ್ತದೆ. ಅಷ್ಟೇ ಅಲ್ಲ, ಇದು ಸಿಹಿ, ಅದರ ರುಚಿ ಕೂಡ ಸಿಹಿಯಾಗಿರ್ತದೆ ನಮಗೆ ಸ್ವಲ್ಪ ತಿನ್ನುವಾಗ. ಇದು ರೋಟಿ ಬೆಂದ ಮೇಲೆ ಹಾಕಲಿಕ್ಕೆ ಅಂತ ತುಪ್ಪ ತೆಗೆದಿಟ್ಟಿದ್ದೇನೆ. ತುಪ್ಪ ಹಾಕಿದ್ರೇ ಇದಕ್ಕೆ ರುಚಿ ಆಗೋದು. ಮಧ್ಯಮ ಉರಿಯಲ್ಲಿಟ್ಟಿದ್ದನ್ನು ಬೇಯಿಸುವ. ಈಗ ಈ ರೀತಿ ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಲ್ಲಿ ಪ್ರೆಸ್ ಮಾಡ್ಬೋದು. ಸ್ವಲ್ಪ ನೋಡಿ, ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ ಇದಕ್ಕೆ, ಎಣ್ಣೆಯ ಬದಲು. ಚೆನ್ನಾಗಿ ಬೆಂದಿದೆ ನೋಡಿ, ಉಬ್ಬಿ ಸಹ ಬರ್ತಾ ಇದೆ ಚೆನ್ನಾಗಿ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಒಂದು ರೋಟಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ನೋಡಿ. ಇನ್ನೊಂದು ರೋಟಿಯನ್ನು ಅದೇ ರೀತಿ ನಾನು ಬೇಯಿಸ್ತಾ ಇದ್ದೇನೆ, ಮಧ್ಯಮ ಉರಿಯಲ್ಲಿಟ್ಟು. ಬಣ್ಣ ಅರಸಿನ ಹಾಕಿದರೆ ಸ್ವಲ್ಪ ಬಣ್ಣ ಚೆನ್ನಾಗಿ ಬರ್ತದೆ ಅಂತ ಹಾಕಿದ್ದೇನೆ. ಹಾಕಲೇಬೇಕು ಅಂತ ಏನು ಇಲ್ಲ. ಸ್ವಲ್ಪ ಸಕ್ಕರೆ ಸಹ ಬೇಕಿದ್ದರೆ ಅಂಟು ಮಾಡುವಾಗ ಹಾಕ್ಕೊಳ್ಬೋದು. ಇದು ಗೆಣಸು ಸಿಹಿಯಾಗಿರೋದ್ರಿಂದ ನಾನು ಹಾಕಲಿಲ್ಲ ಅದಕ್ಕೆ. ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಬೇಕಿದ್ದರೆ ಹಾಕ್ಬೋದು ನೋಡಿ. ಎಲ್ಲ ರೋಟಿ ರೆಡಿ ಆಯಿತು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.